ಈಗ ಮುಖ್ಯಮಂತ್ರಿ ನಾನೇ ಮುಂದುವರಿತೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಹೇಳ್ತಾರೆ, ಮುಂದಿನ ಚುನಾವಣೆವರೆಗೂ ಕಾಯ್ಬೇಕಲ್ಲ. ಈಗೇನೋ ಇದ್ದಾರೆ, ಮುಂದಿನ ಚುನಾವಣೆ ಇದರ ಟೈಮಲ್ಲೇ ತಾನೇ ಗೊತ್ತಾಗೋದಿಲ್ಲ. ಈ ಎರಡು ಚುನಾವಣೆ ಬಿಡಿ, ಬಿ ಜೆ ಪಿನ ಗೆಲ್ಬೋದು, ಅವರಾದರೂ ಗೆಲ್ಬೋದು ಅಂತಕ್ಕಂಥದ್ದು ಏನು ಪತ್ರಿಕಾ ವರದಿ ಇದೆ. ಈ ಎರಡು ಚುನಾವಣೆ ಮೇಲೆ ಏನು ನಡೆಯಲ್ಲ. ಈಗ ಇದೇ ಕೇರ್ಪೇಟೆಯಲ್ಲಿ ನಾನು ಮುಖ್ಯಮಂತ್ರಿ ಸ್ಥಾನ ಬಿಟ್ಟ ಮೇಲೆ ನಡೀತಲ್ಲ ಚುನಾವಣೆ, ಗೆದ್ದಿದ್ರು ಬಿ ಜೆ ಪಿ ಪಕ್ಷದಲ್ಲಿ. ಜನರಲ್ ಚುನಾವಣೆಯಲ್ಲಿ ಯಾತಕ್ಕೆ ಅಲ್ಲಿ ಮತ್ತೆ ಜನತಾದಳ ಗೆಲ್ತು? ಅದರಿಂದ ಇವರು ಶಾಶ್ವತ ಯಾರಿಗೂ ಅಲ್ಲ. ಪಾಪ ಅವರು ಮುಂದಿನ ವರ್ಷ ನಾನೇ, ಈ 2 ವರ್ಷ ಅಲ್ಲ, ಮುಂದಕ್ಕೆ 28ಕ್ಕೂ ನಾನೇ ಬರ್ತೀನಿ ಅಂತ ಹೇಳ್ತಾ ಅವ್ರಿಗೆ. ಕೊನೆ ಉಸಿರಿರೋವರೆಗೂ ನಾನು ರಾಜಕೀಯದಲ್ಲಿ ಇರ್ತೀನಿ ಅಂತ ಹೇಳಿದ್ದಾರಲ್ವಾ. ವಿಧಾನಸಭೆಯಲ್ಲಿ ಹೇಳಿದ್ರು 2013 ಏನು ಹೇಳವ್ರೆ, ಇದು ನನ್ನ ಕೊನೆ ರಾಜಕೀಯದ ಹೋರಾಟ, ಇನ್ನು ರಾಜಕೀಯ ಬಿಡ್ತೀನಿ ಅಂತ ಹೇಳಿ 13ರಲ್ಲಿ ವಿಧಾನಸಭೆಯಲ್ಲಿ ರೆಕಾರ್ಡ್ ಆಗಿದೆ. ಪಾಪ ಅದರ ರುಚಿ ಸಿಕ್ಕದ ಮೇಲೆ ಅಯ್ಯೋಯ್ಯೋ ಎಲ್ಲಾದರೂ ಉಂಟಾ, ನಾನು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡೋದು ಪರ್ಮನೆಂಟಾಗಿ ನಾನೇ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜನ ಮುಂದೆ ತೀರ್ಮಾನ ಮಾಡ್ತಾರೆ. ಈಗ ಮುಖ್ಯಮಂತ್ರಿ ನಾನೇ ಮುಂದುವರಿತೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಹೇಳ್ತಾರೆ, ಮುಂದಿನ ಚುನಾವಣೆವರೆಗೂ ಕಾಯ್ಬೇಕಲ್ಲ. ಈಗೇನೋ ಇದ್ದಾರೆ, ಮುಂದಿನ ಚುನಾವಣೆ ಇದರ ಟೈಮಲ್ಲೇ ತಾನೇ ಗೊತ್ತಾಗೋದಿಲ್ಲ. ಈ ಎರಡು ಚುನಾವಣೆ ಬಿಡಿ, ಬಿ ಜೆ ಪಿನ ಗೆಲ್ಬೋದು, ಅವರಾದರೂ ಗೆಲ್ಬೋದು ಅಂತಕ್ಕಂಥದ್ದು ಏನು ಪತ್ರಿಕಾ ವರದಿ ಇದೆ. ಈ ಎರಡು ಚುನಾವಣೆ ಮೇಲೆ ಏನು ನಡೆಯಲ್ಲ. ಈಗ ಇದೇ ಕೇರ್ಪೇಟೆಯಲ್ಲಿ ನಾನು ಮುಖ್ಯಮಂತ್ರಿ ಸ್ಥಾನ ಬಿಟ್ಟ ಮೇಲೆ ನಡೀತಲ್ಲ ಚುನಾವಣೆ, ಗೆದ್ದಿದ್ರು ಬಿ ಜೆ ಪಿ ಪಕ್ಷದಲ್ಲಿ. ಜನರಲ್ ಚುನಾವಣೆಯಲ್ಲಿ ಯಾತಕ್ಕೆ ಅಲ್ಲಿ ಮತ್ತೆ ಜನತಾದಳ ಗೆಲ್ತು? ಅದರಿಂದ ಇವರು ಶಾಶ್ವತ ಯಾರಿಗೂ ಅಲ್ಲ. ಪಾಪ ಅವರು ಮುಂದಿನ ವರ್ಷ ನಾನೇ, ಈ 2 ವರ್ಷ ಅಲ್ಲ, ಮುಂದಕ್ಕೆ 28ಕ್ಕೂ ನಾನೇ ಬರ್ತೀನಿ ಅಂತ ಹೇಳ್ತಾ ಅವ್ರಿಗೆ. ಕೊನೆ ಉಸಿರಿರೋವರೆಗೂ ನಾನು ರಾಜಕೀಯದಲ್ಲಿ ಇರ್ತೀನಿ ಅಂತ ಹೇಳಿದ್ದಾರಲ್ವಾ. ವಿಧಾನಸಭೆಯಲ್ಲಿ ಹೇಳಿದ್ರು 2013 ಏನು ಹೇಳವ್ರೆ, ಇದು ನನ್ನ ಕೊನೆ ರಾಜಕೀಯದ ಹೋರಾಟ, ಇನ್ನು ರಾಜಕೀಯ ಬಿಡ್ತೀನಿ ಅಂತ ಹೇಳಿ 13ರಲ್ಲಿ ವಿಧಾನಸಭೆಯಲ್ಲಿ ರೆಕಾರ್ಡ್ ಆಗಿದೆ. ಪಾಪ ಅದರ ರುಚಿ ಸಿಕ್ಕದ ಮೇಲೆ ಅಯ್ಯೋಯ್ಯೋ ಎಲ್ಲಾದರೂ ಉಂಟಾ, ನಾನು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡೋದು ಪರ್ಮನೆಂಟಾಗಿ ನಾನೇ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜನ ಮುಂದೆ ತೀರ್ಮಾನ ಮಾಡ್ತಾರೆ.